ಎಲ್ಲರಿಗೂ ನಮಸ್ಕಾರ. ನಾನು ನೋಡಿ ತುಂಬ ಶುಂಠಿಯನ್ನು ತಗೊಂಡಿದ್ದೀನಿ. ಮನೇಲಿ ಒಂದು ಸ್ವಲ್ಪ ಇತ್ತು ನೋಡಿ, ಇದೆಲ್ಲ ಫ್ರಿಜ್ಜಲ್ಲಿ ಇಟ್ಟಿದ್ದು. ಈಗ ಫ್ರೆಶ್ ಆಗಿ ನೋಡಿ ಇದಿಷ್ಟು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ. ಇದು ಒಂದು ಸ್ವಲ್ಪ ಹಿಂದಿನ ಸಲ ತೊಗೊಂಬಂದಿದ್ದು. ಈಗ ನೋಡಿ ಇಷ್ಟು ಫ್ರೆಶ್ ಆಗಿ ತರಿಸ್ಕೊಂಡಿದ್ದೀನಿ. ಇದನ್ನು ಶುಂಠಿ ಉಪ್ಪಿನಕಾಯಿ ಹಾಕ್ತಾಯಿದ್ದೀನಿ ನಾನು. ಇದನ್ನು ನಾವೇ ಹೀಗೆ ನೀರಲ್ಲಿ ತೊಳೆದ್ರೂ ಕೂಡ ನೀಟಾಗಿ ಗಲೀಜು ಹೋಗೋದಿಲ್ಲ, ಮತ್ತು ಸಿಪ್ಪೆ ತೆಗಿಲಿಕ್ಕೆ ಕೂಡ ತುಂಬ ಈಸಿಯಾಗಿ ಬರೋದಿಲ್ಲ. ಅದಕ್ಕೆ ಇದನ್ನು ಫಸ್ಟ್ ಈ ರೀತಿ ತೊಳ್ಕೊಂಡ್ಬಿಟ್ಟು ಇದನ್ನು ಸಿಪ್ಪೆನ ಈಸಿಯಾಗಿ ತೆಗಿಯೋಕ್ಕೆ ಹೇಗೆ ಮಾಡಬೇಕು ಅನ್ನೋದನ್ನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಇದು ಒಂದು ಟಿಪ್ಸ್ ಅಂತ ತಿಳ್ಕೊಳ್ಳಿ. ನೋಡಿ, ಇದನ್ನು ಒಂದು 2-3 ಸಲ ನೀರಲ್ಲಿ ನೀಟಾಗಿ ತೊಳ್ಕೊಳ್ತೀನಿ, ಆದರೂ ಹೋಗೋದಿಲ್ಲ ನೋಡಿ ಈ ಸಂದಿಲಿ ಎಲ್ಲ. ನೋಡಿ 2-3 ಸಲ ನೀರಲ್ಲಿ ತೊಳೆದಿದ್ದೀನಿ, ಆದರೂ ನೋಡಿ ಸಿಪ್ಪೆ ತೆಗಿಲಿಕ್ಕೆ ನೋಡಿ ಈ ಥರ ಇದೆಲ್ಲ ಕಲೆ ಅದೆಲ್ಲ ಹೋಗಿಲ್ಲ. ಆಮೇಲೆ ಸಿಪ್ಪೆನ ಈಸಿಯಾಗಿ ತೆಗಿಯೋ ಹಾಗೆ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ ಇಷ್ಟು ಒಳ್ಳೆ ನೀರು ಹಾಕಿದ್ದೀನಿ. ಅದಕ್ಕೆ ನಾನೀಗ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ವಿನಿಗರ್ ಹಾಕಬೇಕು. ವಿನಿಗರ್ ನಿಮಗೆಲ್ಲ ಗೊತ್ತಲ್ಲ ನೋಡಿ, ಫುಡ್ಡಿಗೆ ಬಳಸೋ ಅಂಥದ್ದು. ಅದನ್ನು 1-2 ಸ್ಪೂನ್ ಹಾಕ್ತಾ ಇದ್ದೀನಿ. ಈಗ ಇದಿಷ್ಟು ಆಗಿದೆಯಲ್ಲ, ಈಗ ಶುಂಠಿನ ಒಂದು 5 ನಿಮಿಷ ಇದ್ರೊಳಗಡೆ ಮುಳುಗಿಸಿ ಇಡಿ. ಮುಳುಗುವಷ್ಟು ನೀರು ತೊಗೊಂಡಿರಿ. ನಾವು ಶುಂಠಿನ ಜಾಸ್ತಿ ತೊಗೊಂಡಿರ್ತೀವಲ್ಲ ಅದಕ್ಕೆ. ನೋಡಿ ಈಗ ಸಿಪ್ಪೆ ಸುಲ್ಕೊಳ್ಳೋಣ. ಇದು ಉಪ್ಪಿನಕಾಯಿಗೋಸ್ಕರ ಅಂತ ತರಿಸಿರೋದು. ಹಾಗೆ ಇಟ್ಕೊಳ್ಳೋದಾದರೆ ಇದ್ರೊಳಗಡೆ ನೆನೆ ಹಾಕೋದು ಬೇಡ. ನೋಡಿ ಇದಿಷ್ಟನ್ನು ಮಾತ್ರ ಎತ್ತಿಟ್ಕೊಂಡು, ಇದು ಹಳೇದಿತ್ತಲ್ಲ ಅದನ್ನು ಕೂಡ ಇದ್ರೊಳಗಡೆ ನೆನೆ ಹಾಕ್ತಾ ಇದ್ದೀನಿ. ಇದು ಒಂದು 5 ನಿಮಿಷ ನೆನೆಯಲಿ. ನೋಡಿ ವಿನಿಗರು ಉಪ್ಪು ಹಾಕಿ ನೆನೆ ಹಾಕಿ ಒಂದು 5 ನಿಮಿಷ ಆಯಿತು. ಈಗ ಎಲ್ಲ ತೆಕ್ಕೊಳ್ತಾ ಇದ್ದೀನಿ. ಈಗ ನೋಡಿ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಈಗ ನೀವು ಒಂದು ಶಾರ್ಪ್ ಆಗಿರೋವಂಥ ಸ್ಪೂನಲ್ಲೋ ಅಥವಾ ಒಂದು ಚಿಕ್ಕದಾಗಿರೋವಂಥ ಚಾಕುನಲ್ಲೋ ಈ ರೀತಿ ಸ್ಕಿನ್ನನ್ನು ಉಜ್ಜಿ ತೆಗೆದ್ರೆ, ಈ ಸಂದಿನಲ್ಲಿ ನೋಡಿ ಸ್ಕಿನ್ನನ್ನು ಈ ರೀತಿ ಉಜ್ಜಿ ತೆಗಿಬೇಕು. ನೋಡಿ ಈ ಸಂದಿನಲ್ಲಿರೋ ಅಂಥದ್ದೆಲ್ಲ ಡಸ್ಟೆಲ್ಲ ಬಂದುಬಿಡುತ್ತೆ. ನೀಟಾಗಿ ತೊಳೆದಂಗೂ ಆಗುತ್ತೆ. ನೋಡಿ ಒಂದು ಶಾರ್ಪ್ ಆಗಿರೋ ಅಂಥ ಸ್ಪೂನಲ್ಲಾಗಲಿ ಈ ಥರ ಇದಿರೋ ಅಂಥ ಒಂದು ಚಾಕುನಲ್ಲಾರ ಆಗಲಿ ಇದನ್ನು ಈ ಥರ ಹಿಂಗೆ ಉಜ್ಜಿ ಸಿಪ್ಪೆನ ಈಸಿಯಾಗಿ ತೆಗಿಬೋದು. ಇವಾಗ ವೇಸ್ಟ್ ಆಗೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಬರೀ ಸಿಪ್ಪೆ ಮಾತ್ರ ಬರುತ್ತೆ. ನಾವು ಮೊದಲಾಗಿದ್ದರೆ ಹೆಚ್ಚಬೇಕಾದ್ರೆ ಎಷ್ಟೊಂದು ಶುಂಠಿ ಎಲ್ಲ ವೇಸ್ಟ್ ಆಗೋದು. ನೋಡಿ ಇವಾಗ ಈ ಥರ ಹಿಂಗೆ ಕೆರೆದು ಬಿಟ್ಟರೆ ಬಂದುಬಿಡುತ್ತೆ, ಸಿಪ್ಪೆ ಎಲ್ಲ ಬರುತ್ತೆ. ಇದನ್ನು ಗಟ್ಟಿಯಾಗಿ ಕೈಲಿ ಹಿಡ್ಕೋಬೇಕು. ಇದರಲ್ಲಿ ಹಿಂಗೆ ಅನ್ಬೇಕು. ಒಂದು ಸ್ಪೂನಲ್ಲಿ ಕೂಡ ಅನ್ಬೋದು ಆ ಥರ. ನೋಡಿ ಎಷ್ಟು ನೀಟಾಗಿ ಬರುತ್ತೆ, ಬೇಗ ಬರುತ್ತೆ ಸಿಪ್ಪೆ. ಈ ಸಂದಿನಲ್ಲಿ ಕೂಡ ತೆಕ್ಕೋಬೋದು. ಸಿಪ್ಪೆ ನೀಟಾಗಿ ಬಂದುಬಿಡುತ್ತೆ. ಇದೇ ರೀತಿ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ನೋಡಿ ಇದನ್ನು ಕೂಡ ತೆಗಿಬೋದು. ಸಿಪ್ಪೆ ನೀಟಾಗಿ ಬರುತ್ತಂತೂ. ನೀವು ಯಾವ ರೀತಿ ಬೇಕಾದರೂ ತೆಕ್ಕೋಬೋದು. ಹೆಚ್ಚೋದೇನು ಬೇಡ, ಹಿಂಗೆ ಉಜ್ಜಿಬಿಟ್ರೆ ಚೆನ್ನಾಗಿ ಬರುತ್ತೆ ಸಿಪ್ಪೆ ಬೇಗ. ಈ ಮೆಥಡ್ ಫಾಲೋ ಮಾಡಿ. ನೋಡಿ ಎಲ್ಲ ನೀಟಾಗಿ ಬರುತ್ತೆ. ನೋಡಿ ಈ ಸಂದಿ ಮೂಲೆದು ನೋಡಿ, ಇಲ್ಲಿ ಸಂದಿ ಮೂಲೆನಲ್ಲಿ ಕೂಡ ನೀಟಾಗಿ ತೆಕ್ಕೋಬೋದು. ಕಾಣುತ್ತಾ? ಇದೇ ರೀತಿ ಸಿಪ್ಪೆ ತೆಗೆದು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಲ್ಲ ಕಡೆನೂ ಈ ರೀತಿ ಉಜ್ಜಿ ತೆಗೆದಿದ್ದೀನಿ.
ನೋಡಿ ಇಷ್ಟು ಸಿಪ್ಪೆ, ಬರೀ ಸಿಪ್ಪೆ ಮಾತ್ರ ಬರುತ್ತೆ, ಶುಂಠಿ ವೇಸ್ಟೇ ಆಗೋದಿಲ್ಲ. ಈಗ ನೋಡಿ ಸಿಪ್ಪೆ ತೆಗೆದಿರೋ ಅಂಥದ್ದು ಕಾಣುತ್ತಾ ನೋಡಿ. ಸಂಧಿ ಮೂಲಲ್ಲೂ ಕೂಡ ನಾವು ಸಿಪ್ಪೆನ ತೆಗಿಬೋದು. ಅಕಸ್ಮಾತ್ ಹೋಗಿಲ್ಲ ಅಂದರೂ ಒಂದು ಸ್ವಲ್ಪ ನೋಡಿ ಹಿಂಗಂದರೆ ಹೋಗ್ಬಿಡುತ್ತೆ. ನೀವು ಸ್ಪೂನಲ್ಲಿ ಬೇಕಾದರೂ ತೆಗಿಬೋದು. ಇದೇ ರೀತಿ ಬೇಗ ಬೇಗ ಸಿಪ್ಪೆ ತೆಕ್ಕೋಬೋದು. ನೋಡಿ ಎಷ್ಟು ನೀಟಾಗಾಯಿತು. ಒಂದು ಸ್ವಲ್ಪನೂ ನಾವು ಹಿಂಗೆ ಹೆಚ್ಚಬೇಕಾದ್ರೆ, ಇಲ್ಲ ಮಾಮೂಲಿ ಆದರೆ ಹೆಚ್ಚಬೇಕಾದ್ರೆ ಎಷ್ಟೊಂದು ಶುಂಠಿ ವೇಸ್ಟ್ ಆಗುತ್ತೆ. ನೋಡಿ ಇದರಲ್ಲಿ ವೇಸ್ಟ್ ಆಗಿಲ್ಲ. ಇದೇ ರೀತಿ ಈ ಎಲ್ಲ ಶುಂಠಿನೂ ಸಿಪ್ಪೆ ತೆಕ್ಕೊಂಡು ರೆಡಿ ಮಾಡ್ಕೊಳ್ತೀನಿ. ನೋಡಿ ಸಖತ್ತಾಗಿ ಬಂತು. ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ತೀರಲ್ಲ, ಆವಾಗಲೂ ಕೂಡ ಇದೇ ರೀತಿ ಮಾಡ್ಕೋಬಹುದು. ಇದು ಉಪಯೋಗಕ್ಕೆ ಬರುತ್ತೆ ಅಂತ ಇದನ್ನು ನಾನು ಡೀಟೇಲಾಗಿ ತೋರಿಸಿದ್ದೀನಿ. ನೋಡಿ ಇಲ್ಲಿ ಒಂದು ಸ್ವಲ್ಪ ಸಿಪ್ಪೆ ಉಳಿದಿರುತ್ತಲ್ಲ, ಅದನ್ನು ಕೂಡ ತೆಕ್ಕೋಬೋದು. ಎಷ್ಟು ನೀಟಾಗಿ ಬರುತ್ತೆ, ಒಂದು ಸ್ವಲ್ಪನೂ ಇರೋದಿಲ್ಲ. ಇದಿಷ್ಟು ಸಿಪ್ಪೆ ಇತ್ತು, ಇದನ್ನು ಕೂಡ ತೆಗೆದಿದ್ದೀನಿ. ಈಗ ಇದನ್ನು ತೊಳ್ಕೊಂಡು ಇಟ್ಕೊಂಡ್ಬಿಟ್ಟು ಇದನ್ನು ಒಂದು ಸ್ವಲ್ಪ ನೀರಿನ ಅಂಶ ಇಲ್ದಂಗೆ ಒರೆಸ್ಕೋಬೇಕು ಒಂದು ವೈಟು ಕಾಟನ್ ಬಟ್ಟೆನಲ್ಲಿ. ಆವಾಗ ಉಪ್ಪಿನಕಾಯಿ ಹಾಕಲಿಕ್ಕೆ ಸರಿ ಹೋಗುತ್ತೆ. ಎಲ್ಲದನ್ನು ಎರ್ಕೊಳ್ಳೋವರೆಗೂ ನಾವು ಒಂದು ಒಳ್ಳೆ ನೀರಲ್ಲಿ ಹಾಕಿ ನೆನೆ ಹಾಕಿ ಇಟ್ಕೋಬೇಕು. ಯಾಕೆಂದರೆ ಕಲರ್ ಚೇಂಜ್ ಆದರೆ ಚೆನ್ನಾಗಿರೋದಿಲ್ಲ. ನೋಡಿ ಎಲ್ಲ ಶುಂಠಿನೂ ಈ ರೀತಿ ತೆಗೆದಾಯ್ತು. ನೋಡಿ ಸಂಧಿ ಮೂಲೆಯಲ್ಲೂ ಕೂಡ ತೆಗೆದಿದ್ದೀನಿ. ಚೆನ್ನಾಗಾಗಿದೆ. ನೋಡಿ ಎಷ್ಟು ವೇಸ್ಟೇಜ್ ಬಂದಿದೆ, ಬರೀ ಸಿಪ್ಪೆ ಮಾತ್ರ ಬಂದಿದೆ, ಶುಂಠಿ ವೇಸ್ಟ್ ಆಗಿಲ್ಲ. ಆದ್ದರಿಂದ ಈ ರೀತಿ ಮಾಡ್ಕೋಬೇಕು. ನೋಡಿ ಈಗ ಅದನ್ನು ಒಂದು ಸಲ ತೊಳ್ಕೊಂಬಿಟ್ಟು ಈಗ ಒಳ್ಳೆ ನೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲದನ್ನು ತೆಗೆದಿದ್ದೀನಿ, ಎಲ್ಲ ಶುಂಠಿನೂ ಸಿಪ್ಪೆ ತೆಗೆದು. ನೋಡಿ ಎಷ್ಟು ಚೆನ್ನಾಗಾಯಿತು ಎಲ್ಲ. ನೋಡಿ ಸಂಧಿ ಮೂಲೆಯಲ್ಲಿ ಕೂಡ ಸಿಪ್ಪೆ ಹೋಗುತ್ತೆ. ಇದರಲ್ಲಿ ಏನು ಬೆನಿಫಿಟ್ಟು ಅಂತಂದರೆ, ಅದೇ ಶುಂಠಿ ವೇಸ್ಟ್ ಆಗ್ದಂಗೆ ಸಿಪ್ಪೆ ಬರುತ್ತೆ, ಬಟ್ ತೆಕ್ಕೊಳ್ಳೋದು ತುಂಬ ಲಾಂಗ್ ಪ್ರೋಸೆಸ್ಸೇ ಆಗುತ್ತೆ. ಅಂದರೆ ಎಲ್ಲ ಕಡೆನೂ ಇರಲೇಬೇಕಲ್ಲ, ಕೈಯಲ್ಲಿ ಹಿಂಗೆ ಹಿಡ್ಕೊಂಡು. ಅದಕ್ಕೆ ಇದು ಅನುಕೂಲ ಮಾಡ್ಕೊಳ್ತೀರಾ ಅಂತ ನಾನು ಈ ಥರ ತೋರಿಸಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಯಿತು. ಶುಂಠಿ ಒಂದು ಸ್ವಲ್ಪನೂ ಇದಿಲ್ಲ. ಇವಾಗ ಇದನ್ನು ತೆಕ್ಕೊಂಡು ಒಂದು ಒಣ ಬಟ್ಟೆನಲ್ಲಿ ಒರೆಸ್ಕೊಂಡು ಚಿಕ್ಕದಾಗಿ ಹೆಚ್ಕೋಬೇಕು. ನೋಡಿ ಎಲ್ಲ ಒಣ ಬಟ್ಟೆನಲ್ಲಿ ಒರೆಸಿ ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಾಗಿದೆ. ಈಗ ನಾನು ಇದನ್ನು ಹೆಚ್ಕೋಬೇಕು. ಇದರಲ್ಲೂ ಕೂಡ ನೀರಿನ ಅಂಶ ಇಲ್ದಂಗೆ ಎಲ್ಲ ಒರೆಸಿ ರೆಡಿ ಮಾಡ್ಕೊಂಡಿದ್ದೀನಿ. ತಟ್ಟೆಲ್ಲೂ ಕೂಡ ಇಲ್ಲ. ತುಂಬ ಚಿಕ್ಕದಾಗಿರೋ ಪೀಸನ್ನು ಮಾಡ್ಕೋಬೇಕು. ಏಕೆಂದರೆ ಒಂದೊಂದು ಸ್ವಲ್ಪನೇ ತಿನ್ನೋದು ಇದನ್ನು, ಉಪ್ಪಿನಕಾಯಿನ. ತೀರಾ ದೊಡ್ಡ ಪೀಸ್ ಮಾಡಿಕೊಂಡು ಮತ್ತೆ ಬಿಡೋದು ಚೆನ್ನಾಗಿರೋದಿಲ್ಲ. ಅದಕ್ಕೆ ಇಷ್ಟಿಷ್ಟೇ ಚಿಕ್ಕ ಪೀಸ್ ಮಾಡ್ಕೊಳ್ತೀನಿ ಉಪ್ಪಿನಕಾಯಿಗೆ. ನೋಡಿ ಒಂದೊಂದು ಪೀಸು ತಿನ್ಬೋದು, 1-2 ಪೀಸು ತಿನ್ಬೋದು. ತೀರಾ ದೊಡ್ಡದಾಗಿ ಹೆಚ್ಚಿ ಹಾಕೋದಕ್ಕಿಂತ ಈ ಥರ ಚಿಕ್ಕದಾಗಿ ಮಾಡ್ಕೋಬೇಕು. ಊಟ ರುಚಿಸ್ತಾ ಇದ್ದಾಗ, ಊಟಕ್ಕಿಂತ ಮುಂಚೆ ಇದು ಒಂದು ಪೀಸನ್ನು ಚೆನ್ನಾಗಿ ಅಗೆದು ನೀಟಾಗಿ ಅಗಿಬೇಕು. ಬಾಯಿ ತುಂಬ ರಸ ಆಗೋ ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಕೊಂಡು, ಹಸಿ ಶುಂಠಿನೇ ಒಂದು ಸ್ವಲ್ಪ ಉಪ್ಪು ಹಾಕೊಂಡು ಅಗದ್ಬಿಟ್ಟು ಆ ನಂತರ ತಿಂಡಿ ಅಥವಾ ಊಟ ಮಾಡಿದರೆ ತಿಂಡಿ ತುಂಬ ರುಚಿಯಾಗಿರುತ್ತೆ. ಆ ಥರ ಆಗುತ್ತೆ ಇದು. ಅದ್ರ ಬದಲು ನಾವು ಈ ಥರ ವರ್ಷಕ್ಕಾಗೋವಷ್ಟು ನಾನು ಶುಂಠಿದು ಉಪ್ಪಿನಕಾಯಿ ಮಾಡ್ಕೊಳ್ತಾ ಇದ್ದೀನಿ. ಇದು ಚಿಕ್ಕ ಪೀಸ್ ಇರುತ್ತಲ್ಲ, ಸ್ವಲ್ಪನೇ ಅಲ್ವಾ ಉಪ್ಪು ಹಾಕೋದು. ಅದರಲ್ಲೂ ತುಂಬ ಬೇರೆ ಥರದ್ದು ಉಪ್ಪಿನಕಾಯಿಗಳನ್ನೆಲ್ಲ ಇದೆಯಲ್ಲ, ಆದ್ದರಿಂದ ಇದು ಅಷ್ಟೊಂದು ಹೆಚ್ಚು ಖರ್ಚಾಗೋದಿಲ್ಲ, ವರ್ಷ ತನಕ ಆಗುತ್ತೆ. ನೋಡಿ ಈ ಥರ ಸಣ್ಣದಾಗಿ ಪೀಸನ್ನು ಇದೆಷ್ಟನ್ನು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೋಡಿ ಇಷ್ಟು ಶುಂಠಿ ಹೋಳುಗಳ ಆಗಿದೆ. ಇದಕ್ಕೆ ಒಂದು 4-5 ದೊಡ್ಡ ಮೆಣಸಿನ್ಕಾಯಿನ ಉದ್ದುದ್ದ ಇರೋದನ್ನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು 2 ನಿಂಬೆಹಣ್ಣಿಂದು ರಸ ತೆಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಉಪ್ಪು ಇಟ್ಕೊಂಡಿದ್ದೀನಿ ಇದಕ್ಕಾಗೋಷ್ಟು. ಈಗ ಒಂದು ಬೌಲಿಗೆ ಹಾಕಿ ಕಲಸೋಣಂತೆ. ನೋಡಿ ಈಗ ಬೌಲಿಗೆ ಶುಂಠಿಯನ್ನು ಹಾಕಿದ್ದೀನಿ. ಇದಕ್ಕೆ ನಾವು ಹಸಿರು ಮೆಣಸಿನ್ಕಾಯಿನೂ ಕೂಡ ಹಾಕ್ತಾ ಇದ್ದೀನಿ.
ಆನಂತರ ನೋಡಿ ಇದಕ್ಕೆ ಸಾಕಾಗುವಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ನೋಡಿ ಉಪ್ಪು, ಹಸಿರು ಮೆಣಸಿನ್ಕಾಯಿ ಎಲ್ಲದನ್ನು ಬೆರೆಸ್ತಾ ಇದ್ದೀನಿ. ಇದಕ್ಕೆ ನಾನು ನಿಂಬೆ ರಸ ಹಾಕಬೇಕು, 2 ನಿಂಬೆ ಹಣ್ಣಿಂದು. ಇದರಲ್ಲಿ ನಾನು ಹಾಗೆ ಕೈನಲ್ಲಿ ಹಿಂಡ್ಕೊಂಡಿದ್ದೆ, ಏಕೆಂದರೆ ರಸ ಜಾಸ್ತಿ ಬರೋದಿಲ್ಲ ಇದರಲ್ಲಿ ಹಿಂಡಿದರೆ, ಹಾಗೆ ಉಳ್ಕೊಳ್ಳುತ್ತೆ. ಅದಕ್ಕೆ ಕೈನಲ್ಲೇ ಹಿಂಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಇದೆಲ್ಲ ಬಂದಿದೆ, ಬೀಜ ಇದು ಎಲ್ಲ ತೆಗಿಬೇಕು. ಹಾಗೆ ಹಾಕಬಾರ್ದು ಬೀಜನ. ನೋಡಿ ನಿಂಬೆ ರಸನೂ ಹಾಕಿದ್ದೀನಿ, ಇದನ್ನು ಕೂಡ ಕಲಕ್ತಾ ಇದ್ದೀನಿ. ನಿಂಬೆ ರಸ ನೋಡಿಕೊಂಡು ನಾಳೆ ಬೇಕಾದರೂ ಮತ್ತೆ ಇನ್ನೂ ಒಂದು ಸ್ವಲ್ಪ ಹಾಕೋಬೋದು. ತುಂಬ ಹುಳಿ ಆಗುತ್ತೆ ಅಂತ 2 ನಿಂಬೆಹಣ್ಣು ಹಾಕಿದ್ದೀನಿ. ಬೇಕು ಅಂದರೆ ನಿಂಬೆ ರಸನ ಮಾರನೇ ದಿನ ಹಾಕೋಬೋದು ನೋಡಿಕೊಂಡು. ಈಗ ಇದಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ಳೋಣ. ನೋಡಿ, ಒಂದು ಸೌಟ್ನಲ್ಲಿ ಒಂದು ಚಮಚ ಎಣ್ಣೆ ಇಟ್ಟಿದ್ದೀನಿ. ಇದಕ್ಕೆ 1/4 ಚಮಚದಷ್ಟು ಸಾಸಿವೆ ಹಾಕಿದ್ದೀನಿ. ಈಗ ಸಾಸಿವೆ ಸಿಡಿತಾ ಇದೆ, ನಾನು ಗ್ಯಾಸ್ ಆಫ್ ಮಾಡ್ತೀನಿ. ಇದನ್ನು ಒಂದು ಸ್ವಲ್ಪ ತಣ್ಣಗೆ ಮಾಡೋಕ್ಕೆ ಇಟ್ಕೊಂಡು ಈಗ ಉಪ್ಪಿನಕಾಯಿಗೆ ಹಾಕಬೇಕು. ನೋಡಿ, ಒಗ್ಗರಣೆ ಹಾಕಿದ್ದೀನಲ್ಲ, ಇದು ಒಂದು ಸ್ವಲ್ಪ ತಣ್ಣದಿದೆ, ಒಂದು ಸ್ವಲ್ಪ ಬಿಸಿನೇ ಇದೆ, ಒಂದು ಸ್ವಲ್ಪ ಆರಿದೆ. ಈಗ ಇದರೊಳಗಡೆ ಹಾಕ್ತಾ ಇದ್ದೀನಿ. ನೋಡಿ, ಇವಾಗ ಇದು ಕಲಿಸಿದಾಗ ಒಂದು ಸ್ವಲ್ಪ ಪಿಂಕಿಶ್ ಬರುತ್ತೆ ಹೋಳುಗಳೆಲ್ಲ ಒಗ್ಗರಣೆ ಒಳಗಡೆ ಕಲಿಸಿದಾಗ. ನೋಡಿ, ಒಂದು ಸ್ವಲ್ಪ ಪಿಂಕ್ ಆಯಿತು. ಇದನ್ನಷ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಪ್ಲಾಸ್ಟಿಕ್ಕು ಅಥವಾ ಗಾಜು ಅಥವಾ ಪಿಂಗಾಣಿ ಅಂಥದ್ರಲ್ಲಿ ಸ್ಟೋರ್ ಮಾಡಬೇಕು ನೀವು. ಸ್ಟೀಲಿಂದ್ರಲ್ಲೆಲ್ಲ ಹಾಕೋಕೆ ಹೋಗಬಾರ್ದು. ನೋಡಿ, ಒಂದು ಸ್ವಲ್ಪ ಪಿಂಕ್ ಬಂತು. ಚೆನ್ನಾಗಿ ಕೈ ಆಡಬೇಕು. ಇದಕ್ಕೆ ನಾವು ಅರಶಿನ ಏನು ಹಾಕೋದೇ ಬೇಡ. ನೋಡಿ, ಇದು ಒಂದು ಸ್ವಲ್ಪನೂ ನೀರಿಲ್ದಂಗೆ ಎಲ್ಲ ಒರೆಸ್ಕೊಂಡ್ಬಿಟ್ಟು ನಾನು ಇದಕ್ಕೆ ಸ್ಟೋರ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಒಂದು ಸ್ವಲ್ಪ ಪಿಂಕ್ ಕಲರ್ಗೆ ತಿರುಗಿದೆ. ಈಗ ನಾನು ಇದಕ್ಕೆ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ. ಗಾಳಿ ಆಡ್ದಂಗೆ ನೀವು ಹೊರಗಡೆನೆ ಒಂದು 20 ದಿನ 15 ದಿನ ಇಟ್ಕೋಬೋದು. ಆಮೇಲೆ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡಿ. ಎಲ್ಲ ಉಪ್ಪಿನಕಾಯಿಗಳು ಅಷ್ಟೇ, ಫ್ರಿಜ್ಜಲ್ಲಿ ಇಟ್ಟರೆ ವರ್ಷದ ತನಕ ಇರುತ್ತೆ. ಇದ್ರ ಬೆನಿಫಿಟ್ ಏನಪ್ಪ ಅಂದರೆ, ಅದೇ ಊಟ ರುಚಿ ಇಲ್ಲದ ಹೋದಾಗ ಇದನ್ನು ತಿಂದುಬಿಟ್ರೆ ನಾಲಿಗೆಗೆ ಎಷ್ಟು ಹಿತವಾಗಿರುತ್ತೆ ಗೊತ್ತಾ. ಫಸ್ಟ್ ಊಟಕ್ಕಿಂತ ಮುಂಚೆ ಒಂದೇ ಒಂದು ಪೀಸು ಅಗದ್ಬಿಟ್ಟು ಚೆನ್ನಾಗಿ ಬಾಯಿ ತುಂಬ ಇದ್ರ ರಸ ಇದು ಮಾಡಿಕೊಂಡು ಆನಂತರ ನೀವು ಊಟ ಮಾಡಬೇಕು. ಆವಾಗ ಊಟದ ರುಚಿ ಕೂಡ ಹೆಚ್ಚುತ್ತೆ. ನೋಡಿ, ಇದು ನಿಂಬೆ ರಸ ಮತ್ತು ಎಣ್ಣೆ ಹಾಕಿದ್ವಲ್ಲ ಒಗ್ಗರಣೆಗೆ, ಅದು ಎಲ್ಲವಿದೆ. ಇವಾಗ ಇದನ್ನು ಮುಚ್ಚಿಬಿಟ್ಟು ನೋಡಿ, ಒಂದು 20 ದಿನ 15 ದಿನ ಒಳಗಡೆ ಇಟ್ಕೊಂಡು ಉಪಯೋಗಿಸ್ಕೊಳ್ಳಿ. ಆನಂತರ ವರ್ಷ ತನಕ ಇಡಬೇಕು ಅಂತಂದರೆ ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಕೊಳ್ಳ್ರಿ. ನೋಡಿ, ಇದರ ಅನುಕೂಲ ಕೂಡ ಪಡ್ಕೊಳ್ತೀರಾ ಅಂತ ನಾನು ಈ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.